ಆದ್ಯ ಇಟ್ಕೊಂಡಂತ ಅವ್ರ ಅಮ್ಮನ ನೆನಪನ್ನ ಒಡೆದಾಕಿ ಅವಳಿಗೆ ಕೋಪ ತರಿಸಿ ಅವಳು ನಿಮ್ಮ ಮೇಲೆ ಕೈ ಎತ್ತೋ ಪರಿಸ್ಥಿತಿಗೆ ತಂದು ಆದ್ಯನ ಮೇಲೆ ನಾನ್ ಕೋಪದಿಂದ ಕೈ ಮಾಡೋ ಹಾಗೆ ಮಾಡಿದ್ರಿ. ಈ ತರ ಎಲ್ಲಾ ತಪ್ಪುಗಳನ್ನು ನೀವು ಮಾಡಿ ಆದ್ಯನೇ ಮಾಡಿದ್ದು ಅಂತ ನಂಬಿಸಿ ಆದ್ಯನ ನಾನೇ ದೂರ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಿ. ನಿನ್ನ ಸ್ವಾರ್ಥಕ್ಕೆ ನಿನಗಿಷ್ಟ ಇಲ್ದಿರೋ ಆದ್ಯನ ನನ್ ಮನ್ಸಿಂದ ಈ ಮನೆಯಿಂದ ಹೊರಗೆ ಹಾಕಿದ್ರಿ. ಇಷ್ಟೆಲ್ಲ ಯೋಚನೆ ಮಾಡಿದವ್ರಿಗೆ ಹೀಗೆಲ್ಲ ಮಾಡಿದ್ರೆ ಅವಳನ್ನ ಪ್ರಾಣದ ತರ ಪ್ರೀತಿಸ್ತಾ ಇರೋ ನನ್ ಮಗ ಏನಾಗ್ತಾನೋ, ಆದ್ಯ ದೂರ ಆದ್ರೆ ಅವನ್ ಬದುಕ್ತಾನೋ ಇಲ್ವೋ ಅಂತ ಒಂದು ಕ್ಷಣನೂ ಯೋಚನೆ ಮಾಡಕ್ಕಾಗ್ಲಿಲ್ವಾ? ನೀವೇನೇ ಹೇಳಿದ್ರು ಕೇಳೋ ಅಂತ ಚಾರು ಬೇಕು, ಅವಳ ಹತ್ರ ಇರೋ ಬಂಗಾರ ಬೇಕು. ಇದೆಲ್ಲ ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೋಳ್ ದೂರ ಆದ್ರೆ ಏನಾಗ್ತೀನೋ, ಇಷ್ಟ ಇಲ್ದಿರೋ ಹುಡುಗಿನ ಮದ್ವೆ ಆದ್ರೆ ನನ್ನ ಜೀವನ ಏನಾಗುತ್ತೋ ಅಂತ ನಿನಗ್ ಚಿಂತೆನೇ ಇಲ್ವಾ ಅಮ್ಮ? ಯಾಕಮ್ಮ ಹೀಗ್ ಮಾಡ್ದೆ? ಜನ್ಮ ಕೊಟ್ಟಿದ್ ನೀನೆ, ನನಗಿಷ್ಟ ಇಲ್ದಿರೋ ಜೀವನನ ಕೊಡಬೇಕು ಅಂತ ಹೇಗಮ್ಮ ಡಿಸೈಡ್ ಮಾಡಿದೆ? ಏನ್ ಸೀನು, ನಿಮ್ಮಮ್ಮನ್ಗೆ ನೀನಂದ್ರೆ ಇಷ್ಟ ಇಲ್ದೆ ಹೇಗಿರುತ್ತೆ? ನಿನ್ಗೆ ಯಾವ್ದು ಒಳ್ಳೇದೋ ಯಾವ್ದು ಕೆಟ್ಟದೋ ಯೋಚನೆ ಮಾಡ್ದೇನೆ ಅದಕ್ಕೆ ಹಾಳು ಮಾಡ್ತಾರ? ಸಾಕೋತೆ. ಅಮ್ಮ ಮಾಡಿರೋ ಪ್ರತಿ ಕೆಲ್ಸದಲ್ಲೂ ನೀವು ಇನ್ವಾಲ್ವ್ ಆಗಿದ್ದೀರಾ. ಹೀಗ್ ಮಾಡೋದಕ್ಕೆ ನಿಮ್ ಸ್ವಾರ್ಥ ಏನು ಅಂತಾನೂ ಗೊತ್ತು. ನೀವು ಮಧ್ಯದಲ್ಲಿ ಮಾತಾಡಿದ್ರೆ ನಾನು ತುಂಬಾ ಮಾತಾಡ್ಬೇಕಾಗತ್ತೆ. ದಯವಿಟ್ಟು ನಿಮ್ ಮರ್ಯಾದೆನ ಕಳ್ಕೋಬೇಡಿ. ನನ್ನ ಹೆತ್ತ ತಾಯಿನೇ ನಾನು ಪ್ರಶ್ನೆ ಮಾಡ್ತಿರೋದಕ್ಕೆ ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಆದ್ರೆ ಏನ್ ಮಾಡ್ಲಿ? ಮಾತಾಡದ್ ಬೇಡ ಅನ್ಕೊಂಡ್ರೆ ಮನ್ಸು ಮಾತ್ ಕೇಳ್ತಿಲ್ಲ. ಅಮ್ಮ, ನಿಜ ಹೇಳಮ್ಮ, ನನ್ನ ಹೆತ್ತ ತಾಯಿ ನೀನೇನಾ? ಇಲ್ಲಾಂದ್ರೆ ಎಲ್ಲಾದ್ರೂ ಸಿಕ್ಕದ್ನ? ನನ್ನ ತಾಯಿನೇ ಆಗಿದ್ರೆ ನನ್ ಬಗ್ಗೆ ಯೋಚನೆ ಮಾಡಿದೆ ಯಾಕಮ್ಮ ಹೀಗೆ ಮಾಡ್ತಿದ್ದೆ? ಎಷ್ಟು ಸುಳ್ಳು, ಎಷ್ಟು ನಾಟಕ! ನಿನ್ನ ಮಾತನ್ನ ನಂಬಿ ಆದ್ಯನ ಅನ್ಬಾರ್ದಲ್ಲ ಅಂದೆಮ್ಮ. ಅದು ಅಲ್ದೆ ನಿನಗೆ ಕೈ ಎತ್ತಿದ್ಲು ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅವಳ ಮೇಲೆ ಕೈ ಮಾಡಿದೆ ನಾನು. ನಿನ್ ಮೇಲಿರುವಂತ ಕುರುಡು ಪ್ರೀತಿಯಿಂದ ಎಷ್ಟು ತಪ್ಪು ಮಾಡಿದೀನೋ ಅಂತ ಇವಾಗ ಅರ್ಥ ಆಗ್ತಿದೆ. ನಿನ್ನಿಂದ ಆದ್ಯ ನನಗ್ ಮಾತ್ರ ಅಲ್ಲ, ಈ ಮನೇಲಿ ಎಲ್ಲರಿಗೂ ಕೆಟ್ಟವಳಾಗಿದ್ದಾಳೆ. ಈ ಮನೆಯಿಂದ ದೂರ